ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇತ್ತ ಬಿಜೆಪಿಯ ಮುಖಂಡ ದೇವರಾಜೇಗೌಡಗೂ ಕೂಡ ಎಸ್ಐಟಿಯಿಂದ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆ ಹಾಸನದ ಎಸ್ಪಿ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ, ಮತ್ತೊಂದೆಡೆಯಲ್ಲಿ ಹಾಸನದಲ್ಲಿ ದಾಳಿ ಕೂಡ ನಡೀತಾ ಇದೆ. ಒಂದೆಡೆ ಎಸ್ಪಿ ಅವರ ಕಚೇರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ, ಶಾಕ್ ಮೇಲೆ ಶಾಕ್ಗಳನ್ನು ಕೊಡಲಾಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಅದೇ ಹಾಸನದಲ್ಲಿ ಹಲವಾರು ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಾರೆ. ದೇವರಾಜೇಗೌಡರ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. 3 ತಂಡಗಳಿಂದ ಏಕಾಏಕಿ ದಾಳಿ ಮಾಡಿ ಎಸ್ಐಟಿ ಟೀಮ್ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಿದೆ. ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ದಾಖಲೆ ಇದೆಯೋ ಅಂತ ತನಿಖೆಯ ವಿಡಿಯೋ ಮಾಡಲಾಗ್ತಾ ಇದೆ. ಇನ್ನು ವಿಡಿಯೋದ ಬಗ್ಗೆ ಮತ್ತೇನಾದರೂ ಸಾಕ್ಷ್ಯಗಳು ಲಭ್ಯವಾಗುತ್ತಾ ಅಂತ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ದೇವರಾಜೇಗೌಡರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಹೆಚ್ಚಿನ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕಂದರೆ ಪೆನ್ಡ್ರೈವ್ ಪ್ರಕರಣದಲ್ಲಿ ಇದೀಗ ಅದೇ ದೇವರಾಜೇಗೌಡ ತಗಲಾಕೊಂಡಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಪ್ರೀತಮ್ ಗೌಡ ಅವರ ಆಪ್ತರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಒಂದೆಡೆ ಎಸ್ಪಿ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಈ ನಡುವೆ ಮತ್ತೊಂದೆಡೆ ಎಸ್ಐಟಿ ತಂಡದಿಂದ ದಾಳಿಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಒಂದೆಡೆ ನಿರಂತರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ದೇವರಾಜೇಗೌಡ ಅವರಿಗೆ ಮಾಡಲಾಗ್ತಾ ಇದೆ, ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಯಾವ ಪ್ರಕರಣವನ್ನ ಇಟ್ಕೊಂಡು ನಿರಂತರವಾಗಿ ರಾಜಕೀಯ ಚರ್ಚೆಗಳು ಆರಂಭ ಆಗಿತ್ತು, ಅದೇ ಪ್ರಕರಣ ಈಗ ದೇವರಾಜೇಗೌಡ ಅವರಿಗೆ ತಿರುಗುಬಾಣವಾಗ್ತಾ ಇದೆ. ಅದೇ ರೀತಿಯಾಗಿ ಹಲವಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ದಾಳಿ ಕೂಡ ಮಾಡಿದ್ದಾರೆ. ದಾಳಿ ಮಾಡಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ಯಾವ ರೀತಿಯಾಗಿ ದೇವರಾಜೇಗೌಡ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಅಂತ? ಸಂತೋಷ್, ಈಗಾಗಲೇ ಪೆನ್ ಡ್ರೈವ್ ಪ್ರಕರಣಕ್ಕೆ ಅಂದರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣಕ್ಕೆ ಸಾಕಷ್ಟು ತಿರುವುಗಳು ಕೂಡ ಈಗಾಗಲೇ ಹಾಸನದಲ್ಲಿ ಸಿಗ್ತಾ ಇರುವಂಥದ್ದು. ಕಳೆದ 2-3 ದಿನಗಳಿಂದ ಎಸ್ಐಟಿ ಅಧಿಕಾರಿಗಳು ಹಾಸನದಲ್ಲಿ ಬೀಡು ಬಿಟ್ಟಿದ್ದಾರೆ. ಈಗ ಕಳೆದ 2 ದಿನಗಳ ಹಿಂದೆ ಪ್ರೀತಮ್ ಗೌಡ್ರ ಜೊತೆ ಸಾಕಷ್ಟು ಆತ್ಮೀಯತೆ ಹೊಂದಿದಂತಹ ಇಬ್ಬರು ಯುವಕರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ನಂತರ ನ್ಯಾಯಾಂಗ ಬಂಧನಕ್ಕೆ ಕೂಡ ಈಗಾಗಲೇ ಕೊಡಲಾಗಿರುವಂಥದ್ದು. ಮತ್ತೆ ಇವತ್ತು ಸಾಕಷ್ಟು ಒಂದಿಷ್ಟು ರೋಚಕ ತಿರುವುಗಳು ಕೂಡ ಈಗಾಗಲೇ ಪಡೆದುಕೊಂಡಿರುವಂಥದ್ದು. ಒಂದು ಕಡೆ ಪ್ರೀತಮ್ ಗೌಡ್ರ ಆಪ್ತರೇನಿದ್ದಾರೆ, ಆ ಆಪ್ತರ ಮನೆ ಮೇಲೆ ಮತ್ತೆ ಹೋಟೆಲ್ಗಳ ಮೇಲೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಟೀಮ್ ಕೂಡ ಬಂದು ನಿರಂತರವಾಗಿ ಪರಿಶೀಲನೆಗೆ ತೊಡಗಿರುವಂಥದ್ದು. ಹಾಸನದ BM ರಸ್ತೆಯಲ್ಲಿ ಇರತಕ್ಕಂತಹ ಕ್ವಾಲಿಟಿ ಬಾರ್ ಮತ್ತು ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದರೆ, ಇನ್ನೊಂದು ಕಡೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಒಂದಿಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಹೊಳೆನರಸೀಪುರದ ಏನು ದೇವರಾಜೇಗೌಡರಿಗೆ ಸೇರಿದಂತಹ ಕಚೇರಿ ಏನಿದೆ ಅಲ್ಲೂ ಕೂಡ ಒಂದಿಷ್ಟು ಅಧಿಕಾರಿಗಳು ಮೀಟ್ ಮಾಡಿದ್ದಾರೆ, ಜೊತೆಗೆ ಒಂದಿಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ದಿನದಿಂದ ದಿನಕ್ಕೆ ಸ್ಫೋಟಕ ತಿರುವುಗಳು ಕೂಡ ಈ ಪ್ರಕರಣದಲ್ಲಿ ಪಡೆದುಕೊಳ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನದಿಂದ ಸುಮಾರು 6 ಕಡೆ ಎಸ್ಐಟಿ ಅಧಿಕಾರಿಗಳು ಏಕಕಾಲದಲ್ಲಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಒಂದು ಕಡೆ ಹೊಳೆನರಸೀಪುರ, ಹಾಸನದಲ್ಲಿ ಸುಮಾರು 5 ಕಡೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಗೆ ಮುಂದಾಗಿರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅದರಲ್ಲೂ ಪೆನ್ ಡ್ರೈವ್ ಹಂಚಿದ್ದು ಯಾರು, ಪೆನ್ ಡ್ರೈವ್ ಇವ್ರ ಹತ್ರ ಏನಕ್ಕೆ ಬಂತು, ಈ ರೀತಿಯಾದಂತಹ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ದಿನದಿಂದ ದಿನಕ್ಕೆ ಪ್ರಕರಣ ಟ್ವಿಸ್ಟ್ ಕೂಡ ಆಗ್ತಾ ಇದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸುಮಾರು 15 ಅಧಿಕಾರಿಗಳು, ಬೆಂಗಳೂರಿನಿಂದ 6 ತಂಡವಾಗಿ 15 ಅಧಿಕಾರಿಗಳು ಕೂಡ ಏಕಕಾಲದಲ್ಲಿ ಹಾಸನದಲ್ಲಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಗೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಮಾಜಿ ಶಾಸಕ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯ ಪ್ರೀತಮ್ ಗೌಡ್ರ ಅವರ ಆಪ್ತರು, ಅಂದರೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದಂತಹ ಸಾಕಷ್ಟು ಒಂದು 4ರಿಂದ 5 ಜನರ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ಭೇಟಿ ಮಾಡಿ ಪರಿಶೀಲನೆಗೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ತನಿಖೆ ಯಾವೆಲ್ಲ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದೊಂದು ರೀತಿಯ ಇವತ್ತು ಬೆಳಿಗ್ಗೆ ದೇವರಾಜೇಗೌಡರಿಗೆ 2 ದಿನ
ಪೊಲೀಸ್ ಕಸ್ಟಡಿಗೆ ಕೂಡ ತೆಗೆದುಕೊಂಡಿರುವಂಥದ್ದು. ಅವರನ್ನ ಹೆಚ್ಚಿನ ವಿಚಾರಣೆಗೆ, ಅದರಲ್ಲೂ ಸ್ವತಃ ಮೈಸೂರು ವಲಯದ IGP ಅಮಿತ್ ಸಿಂಗ್ ಏನಿದ್ದಾರೆ ಅವರೇ ಖುದ್ದು ಬಂದು ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ನಂತರದಲ್ಲಿ ಈ SIT ಅಧಿಕಾರಿಗಳು ಏಕಕಾಲದಲ್ಲಿ ಹಾಸನದಲ್ಲಿ ಪರಿಶೀಲನೆಗೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.